ಪೂಜೆ ಆಯ್ತಾ? ಪದ್ಮ ಅವರೇ ಬನ್ನಿ, ಈಗ ಕಲ್ಗುಂಡನ್ನ ತೊಟ್ಲಿಗೆ ಹಾಕೋಣ. ತಗೊಂಡ್ ಬರ್ತೀನಿ. ಓಹೋ, ಅಳಬಾರದು. ಬನ್ನಿ ಆ ಕಡೆ. ತೂಗಣ ಕಲ್ಗುಂಡರ ಮಗುನು ಆಗ್ಲಿ. ಸಾವಿತ್ರಿ, ಈಗ ಮಗುನ ತೊಟ್ಲಿಗೆ ಹಾಕ್ಬೇಕು. ಯಾರು ಹಾಕ್ಬೇಕು ಅಂತ ನಿಂಗೆ ಆಸೆ ಇದೆಮ್ಮ? ಇನ್ಯಾರು? ಸಾವಿತ್ರಿ ಮಗು ಆಗಿದ್ದಾಗ ನಾನೇ ಅವಳನ್ನ ಮೊದಲು ತೊಟ್ಲಿಗೆ ಹಾಕಿದ್ದು. ಈಗ ಅವಳ ಮಗಳನ್ನ ನಾನೇ ಹಾಕ್ತೀನಿ. ಬೇಡಮ್ಮ, ಸತ್ಯನ ತಂದು ಸಾಕಿ ಬೆಳೆಸಿ ಅವರೊಬ್ಬ ಒಳ್ಳೆ ಮನುಷ್ಯ ಆಗೋ ಹಾಗೆ ಬುದ್ಧಿ ಕಲಿಸಿದ್ದು ಮಾವಯ್ಯ. ಸತ್ಯನ ಅನಾಥಾಶ್ರಮದಿಂದ ತಂದು ಸಾಕದೆ ಹೋಗಿದ್ದಿದ್ರೆ ನನಗೆ ಸತ್ಯ ಸಿಗ್ತಾನೂ ಇರಲಿಲ್ಲ. ನಾನು ಈ ಮನೆ ಸೊಸೆನೂ ಆಗ್ತಿರ್ಲಿಲ್ಲ. ಇಂಥ ಒಳ್ಳೆ ಅತ್ತೆ ಮಾವನೂ ನನಗೆ ಸಿಗ್ತಿರ್ಲಿಲ್ಲ. ನನ್ನ ಮಗಳನ್ನ ನಾಗರಾಜ್ ಮಾವನೇ ತೊಟ್ಲಿಗೆ ಹಾಕಬೇಕು. ಸಾರಿ, ಮಲ್ಕೊಳ್ಳಿ. ಕಾಂಚನ ಬಾಯಿಲಿ. ಯಾಕಮ್ಮ, ಏನಾಯ್ತು ಮಗುಗೆ? ಯಾಕೆ ಕೂಗ್ತಾ ಇದ್ಯಾ? ಪುಟ್ಟಿ ಅಳ್ತಾ ಇದ್ದಾಳೆ. ಮಗು ಸಾವಿತ್ರಿ ಹತ್ರ ತಾನೇ ಇದೆ? ಹೌದು. ಹಾಗಿದ್ರೆ ಅವ್ಳು ನೋಡ್ಕೊಳ್ತಾಳೆ ಬಿಡು, ನೀನ್ ಯಾಕೆ ಯೋಚನೆ ಮಾಡ್ತೀಯಾ? ಯಾಕೆ ಅಳ್ತಾ ಇದೇನೋ, ಹೋಗಿ ನೋಡ್ಕೊಂಡು ಬರ್ತೀನಿ. ಕಾಂಚನ, ಮಗುಗೆ ಹಸುವಾಗಿರುತ್ತಮ್ಮ, ಅದಕ್ಕೆ ಅದು ಅಳ್ತಾ ಇರುತ್ತೆ. ಹೇಗೋ ಅದ್ರ ಅಮ್ಮನ ಹತ್ರ ಇದೆಯಲ್ಲ, ಅವಳು ಅದಕ್ಕೆ ಹಾಲು ಕುಡಿಸಿ ನೋಡ್ಕೊಳ್ತಾಳೆ ಬಿಡು. ನೀನ್ ಯಾಕೆ ಸುಮ್ಮನೆ ಹೀಗೆ ಓಡಾಡ್ತಾ ಇದ್ಯಾ? ಹೋಗಿ ಮಲ್ಕೊಂಡಿದ್ದೆ ಮಾಡಿ. ಹಾಗಲ್ಲ ಅತ್ತೆ, ಒಂದೆರಡು ದಿನ ಪುಟ್ಟಿನ ನನ್ನ ಜೊತೆಗೆ ಮಲಗಿಸ್ಕೊಂಡಿದ್ನಲ್ಲ, ಅವಳಿಲ್ದೆ ನಿದ್ದೆನೇ ಬರ್ತಾ ಇಲ್ಲ. ಕಾಂಚನ, ಮಗು ನಿನ್ ಪಕ್ಕದಲ್ಲೇ ಇದ್ದಾಗ್ಲೂ ಕೂಡ ನೀನ್ ಮಲ್ಕೊಳ್ತಾ ಇರ್ಲಿಲ್ಲಮ್ಮ. ಆದರೆ ಪುಟ್ಟಿ ನನ್ನ ಜೊತೆಗೆ ಇದ್ದಾಳಲ್ಲ ಅನ್ನೋ ಖುಷಿ ಇತ್ತು. ನೀವು ಮಲ್ಕೊಳ್ಳಿ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಅಕ್ಕ, ಏನ್ ಮಾಡ್ತಿದ್ಯಾ ಕಾಂಚನ? ಮಾವ, ಮಗು ಅಳ್ತಾ ಇದೆ. ಸಾವಿತ್ರಿ ನೋಡ್ಕೋತಿದ್ದಾಳಲ್ಲ. ಅಕ್ಕಂಗೆ ಸುಸ್ತಾಗಿರುತ್ತೆ ಮಾವ. ಅದಕ್ಕೆ ನಾನ್ ಸುಧಾರಿಸ್ತೀನಿ. ಮಗು ನನ್ನ ಹತ್ರ ಇದ್ರೆ ಅಳೋದೇ ಇಲ್ಲ, ಗೊತ್ತಾ ಮಾವ? ಇರಬಹುದು, ಆದ್ರೆ ಮಗು ತಾಯಿ ಹತ್ರ ಇರೋದೇ ವಾಸಿ. ಹಾಗೇನಿಲ್ಲ ಮಾವ, ಮಗು ನನ್ನ ಹತ್ರ. ಏನ್ ಅನ್ಕೊಂಡಿದ್ಯಾ ನೀನು?
ಮಕ್ಕಳಿಗೆ ತಾಯಿ ಯಾರು ಅಂತ ಗೊತ್ತಾಗಲ್ವಾ? ಸ್ಪರ್ಶದಿಂದನೇ ಗೊತ್ತಾಗುತ್ತೆ. ಮಕ್ಕಳು ತಾಯಿ ಹತ್ರ ಇದ್ದಾಗ ಅಳತ್ವೆ, ಯಾಕೆ ಹೇಳು? ಗೊತ್ತು ಅವಕ್ಕೆ ಹೊಟ್ಟೆ ತುಂಬಿಸೋದು ಅವಳೇ ಅಂತ. ನಿನ್ನ ಹತ್ರ ಇದ್ರೆ ಹಸ್ಕೊಂಡಿದ್ರು ಸುಮ್ಮನೆ ಇರುತ್ತೆ. ಹೌದಾ? ಅದಕ್ಕೆ ಯಾವ ತಾಯಿನೂ ಚಿಕ್ಕ ಮಕ್ಕಳನ್ನ ಯಾರ ಹತ್ರನೂ ಕೊಡಲ್ಲ. ಬೇಡ ಅಂದ್ರೆ ನಿನಗೆ ಬೇಜಾರಾಗುತ್ತಲ್ಲ ಅಂತ ಸಾವಿತ್ರಿ ಕೊಡ್ತಾಳೆ ಅಷ್ಟೇ. ಇನ್ಮೇಲೆ ಕೇಳಲ್ಲ ಬಿಡಿ. ಕೇಳಬಾರ್ದು ಅಂತಲ್ಲ ಕಾಂಚನ. ಮಗು ಎಚ್ಚರವಾಗಿದ್ದಾಗ ಎಷ್ಟು ಬೇಕಾದರೂ ಆಟ ಆಡಿಸು. ಅವಕ್ಕೆ ನಿದ್ದೆ ಬಂದಾಗ ತಾಯಿ ಮಡ್ಲಲ್ಲೇ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು ಮಕ್ಕಳು. ನಿದ್ದೆಲೇ ಅಲ್ವಾ ಅವುಗಳ ಬೆಳವಣಿಗೆ ಇರೋದು. ಹಾ ಹೌದು. ಆದ್ರೆ ಪುಟ್ಟಿ ಹತ್ರ ನನಗೆ ಸಂಕಟ ಆಗುತ್ತೆ. ನಿನಗೆ ಮಗುನ ಕಂಡ್ರೆ ತುಂಬ ಪ್ರೀತಿ. ಅಳದೇ ಇರೋ ಹಾಗೆ ಮಗುನ ನೋಡ್ಕೋಬೇಕು ಅಂತ ನನಗೆ ನಿನಗೆ. ಆದರೆ ತಾಯಿ ಆದವಳಿಗೆ ಹಾಗಲ್ಲ. ಹತ್ರೂ ಸರಿ ಮಗುಗೆ ಒಳ್ಳೇದು ಯಾವುದೋ ಅದನ್ನೇ ಮಾಡ್ತಾಳೆ. ಈಗ ಬಿಸಿ ಬಿಸಿ ನೀರಿನ ಸ್ನಾನ ಮಾಡಿಸ್ತಾಳೆ, ಮಗು ಅಳುತ್ತೆ. ಬಿಡ್ತಾರಾ? ಇಲ್ಲ, ಬಿಸಿನೀರಲ್ಲೇ ಮಾಡಿಸೋದು. ಯಾಕೆ ಹೇಳು? ಆಮೇಲೆ ಹಿತವಾಗಿ ನಿದ್ದೆ ಮಾಡುತ್ತಲ್ವಾ. ಹತ್ರೂ ಸರಿ ಕೇಳದೆ ನೆಲದ ಮೇಲೆ ಬಿಡ್ತಾಳೆ ತಾಯಿ ಆದವಳು. ಯಾಕೆ? ಹೊರಳುತ್ತೆ, ಅಂಬೆಗಾಲಿಡತ್ತೆ, ಆಮೇಲೆ ನಡೆಯೋದನ್ನು ಕಲಿಯತ್ತೆ. ತಾಯಿ ಆದವಳಿಗೆ ಮಕ್ಕಳ ಕಲಿಕೆ ಮುಖ್ಯ ಆಗುತ್ತೆ. ಈ ಸೂಕ್ಷ್ಮಗಳೆಲ್ಲ ಗೊತ್ತಾಗೋದು ತಾಯಿ ಆದವಳಿಗೆ ಮಾತ್ರ. ತಾಯಿ ಆಗೋ ಭಾಗ್ಯ ಅಂತಾರಲ್ಲ, ಇದಕ್ಕೆ. ಹೆಣ್ಣು ಈ ಜವಾಬ್ದಾರಿಗಳನ್ನ ತಗೊಳ್ಳೋ ಹೊತ್ತಿಗೆನೆ ತಾಯಿ ಆಗೋದು. ತಾಯಿಗಿಂತ ದೇವರಿಲ್ಲ ಅಂತ ಯಾಕೆ ಹೇಳ್ತಾರೆ ಹೇಳು? ಒಂದು ಜೀವಕ್ಕೆ ಜೀವ ಕೊಟ್ಟು ಆ ಜೀವನ ಜಗತ್ತಿಗೆ ತಯಾರು ಮಾಡೋದಿದೆಯಲ್ಲ, ಅದಕ್ಕೆ. ಈ ಭಾಗ್ಯ ಎಲ್ರಿಗೂ ಎಲ್ಲಿ ಸಿಗುತ್ತೆ ಕಾಂಚನ? ಹೋಗಿ ನಿದ್ದೆ ಮಾಡು. ಮಗು ಸುರಕ್ಷಿತವಾಗಿ ಎಲ್ಲಿರಬೇಕು ಅಲ್ಲಿದೆ. ಕಾಂಚನ, ಏನಾಯ್ತಮ್ಮ? ಏನಿಲ್ಲ ಅತ್ತೆ, ನೀವ್ಯಾಕಿದ್ರಿ? ಹೋಗಿ ಮಲ್ಕೊಳ್ಳಿ. ಏನಾಯ್ತು ಉತ್ತರ ನನ್ನ ಹತ್ರ ಹೇಳು. ಹೇಳಿದ್ನಲ್ಲ ಅತ್ತೆ, ಏನೂ ಆಗಿಲ್ಲ. ಏನು? ಮಗು ಅಳ್ತಿತ್ತಾ? ಇಲ್ಲ ಅತ್ತೆ, ಅದು ನನ್ನ ಭ್ರಮೆ. ಅದನ್ನ ನಾನೇ ಹೇಳಲಿಲ್ವಾ? ಅದಕ್ಕೆ ಯಾಕೆ ಅಳ್ಬೇಕೀಗ? ಹಿಡಿಯತ್ತೆ, ನಾನು ಆ ಭ್ರಮೆನೂ ಇಟ್ಕೊಳ್ಬಾರ್ದು ಅಲ್ವಾ? ನಾನೇ ನಾ ಮಗುನ ಹೆತ್ತಿದ್ದೀನ. ಅದಾದ್ರೆ ನಾನೇನ್ ಮಾಡಕ್ಕಾಗುತ್ತೆ? ಹಾಲು ಕುಡಿಸಿ ಸಮಾಧಾನ ಮಾಡಕ್ಕಾಗುತ್ತೆ ಇಲ್ವಲ್ಲ? ಕಾಂಚನ, ಯಾಕೆ ಏನೇನೋ ಮಾತಾಡ್ತಾ ಇದ್ಯಾ? ಯಾರು ಏನಂದ್ರೀಗ ನಿನ್ಗೆ? ಮಾವ ಅವ್ರೇನಂತ ಹೇಳಿದ್ರು? ಓ, ನಾವಿಬ್ರು ಮಾತಾಡ್ತಾರ ಸದ್ದು ಕೇಳಿಸಿ ಅವ್ರಿಗೆ ಎಚ್ಚರ ಆಯ್ತು ಅಂತ ಕಾಣಿಸುತ್ತೆ. ನೀನೇನು ಯೋಚನೆ ಮಾಡಬೇಡ, ನಿಮ್ಮ ಮಾವನ ಹತ್ರ ನಾನು ಮಾತಾಡ್ತೀನಿ. ಅವ್ರೇನು ಇಲ್ಲದ್ದೇನು ಹೇಳಿಲ್ಲ ಬಿಡಿ. ತಾಯಿ ಆಗೋ ಸುಖದ ಮುಂದೆ ಮಗು ನಿದ್ದೆ ಕೊಡಲ್ಲ, ಅಳುತ್ತೆ, ಇದ್ಯಾವುದೂ ಅಲ್ಲ. ತಾಯಿ ಆಗೋದೆ ಹೆಣ್ಣಿನ ಸಾರ್ಥಕತೆ ಅಂತ ಹೇಳಿದ್ರು. ಅಂದ್ರೆ ಅಂದ್ರೆ ನನಗ ಅದೃಷ್ಟ ಇಲ್ಲ ಅಂತ ತಾನೆ? ನೀನ್ ಯಾಕೆ ಹಾಗನ್ಕೋತ್ಯಮ್ಮ? ಮತ್ತಿನ್ನೇನತ್ತೆ, ಮೆಡಿಕಲಿ ಪ್ರೂವ್ ಆಗಿಲ್ವಾ ನನಗೆ ಮಕ್ಕಳು ಆಗಲ್ಲ ಅಂತ? ಸಾವಿತ್ರಿಗೆ ಅಷ್ಟೆಲ್ಲ ಆದ್ಮೇಲೂ ಹೇಗೆ ಹೇಳ್ತೀಯ ನಿನಗಾಗಲ್ಲ ಅಂತ? ಅಂದ್ರೆ ಮೆಡಿಕಲಿ ಸಾವಿತ್ರಿಗೆ ಡೆಲಿವರಿ ಆಗೋದಕ್ಕೆ ಸಾವಿರಾರು ಪ್ರಾಬ್ಲಮ್ಸ್ಗಳಿದೆ. ಅವಳು ಸಂಪೂರ್ಣವಾಗಿ ಪ್ರೆಗ್ನೆಂಟೇ ಅಲ್ಲ ಅನ್ನೋ ಥರ ಮಾತಾಡಿದ್ರು ಡಾಕ್ಟರ್ಗಳು. ಆದರೆ ಏನಾಯ್ತು?
ಆ ದೇವಿ ದಯೆಯಿಂದ ಯಾವ ಡಾಕ್ಟರು ಇಲ್ಲ, ಆಪರೇಷನ್ನು ಇಲ್ಲ, ಸುಖವಾಗಿ ಹೆತ್ಲು ಆ ಮಗುನ. ಅಂಥದೇ ಪವಾಡ ನಿನಗೂ ಆಗುತ್ತಮ್ಮ. ಆಗುತ್ತೆ ಅಂತೀರಾ? ನೋಡು, ಆಗಲ್ಲ ಅನ್ನೋ ಭಾವನೆ ಇದೆಯಲ್ಲ, ಅದು ಮೊದಲು ನೀನು ತೆಗೆದು ಹಾಕು. ಹಾಗೆ ಆಗುತ್ತೆ ಅನ್ನೋ ನಂಬಿಕೆ ಇಟ್ಕೋಬೇಕು. ಆ ನಂಬಿಕೆನೆ ನಿಜ ಆಗೋದು. ನಿಮ್ ಬಾಯಿ ಹರಕೆಯಿಂದ ಆದ್ರೆ ನೋಡು ನೋಡು ನೋಡು, ಮತ್ತೆ ಅನುಮಾನ. ಖಂಡಿತ ಹಾಗೆ ಆಗುತ್ತೆ ಕಾಂಚನ. ಮೊದಲು ನಿನ್ನ ಮನಸ್ಸಿನಿಂದ ಈ ಡಾಕ್ಟರ್ ರಿಪೋರ್ಟು, ಆಗಲ್ಲ ಅನ್ನೋ ಭಾವನೆ, ಇದೆಲ್ಲದನ್ನು ಕಿತ್ತಾಚೆಗೆಸಿ ಹಾಗೆ ಆಗತ್ತೆ ಅಂತ 1000 ಸಲ ಅನ್ಕೋ. ಅದು ಹೇಗಾಗಲ್ಲ ನೀನೇ ನೋಡು. ಮನಸ್ಗಿಂತ ದೊಡ್ಡದು ಯಾವುದೂ ಇಲ್ಲ ಕಾಂಚನ. ಏನ್ ಹೇಳು? ನನಗ್ ಮಗು ಬೇಕು. ಆಗುತ್ತೆ. ವೆರಿ ಗುಡ್. ಇದು ನೋಡು ಆಟಿಟ್ಯೂಡ್ ಅಂದ್ರೆ. ಕಾಂಚನ, ನಿಮ್ಮ ಮಾವ ನಿನ್ ಮನ್ಸಿಗೆ ನೋವಾಗ್ಲಿ ಅಂತ ಖಂಡಿತ ಆ ಮಾತನ್ನ ಹೇಳಿರೋದಿಲ್ಲ. ಹಾಗೂ ನಿನ್ನಲ್ಲಿ ಬದಲಾವಣೆ ಆಗುತ್ತೆ ಅನ್ನೋದಾದ್ರೆ, ನಿನ್ ಕಣ್ಣಲ್ಲಿ ಅವ್ರು ಕೆಟ್ಟವ್ರು ಆಗ್ಬೇಕು ಅನ್ನೋದಾದ್ರೆ ಆಗ್ಲಿ ಬಿಡು. ಏನಿಲ್ಲಮ್ಮ, ನಿನಗದು ಅರ್ಥ ಆಗಲ್ಲ ಬಿಡು. ಇಲ್ಲ ಅತ್ತೆ, ಅರ್ಥ ಆಯ್ತು. ನನಗೆ ಮಗು ಬೇಕು. ಆಗುತ್ತೆ, ನನಗೆ ಮಗು ಆಗುತ್ತೆ. ಆಗುತ್ತೆ ಆಗುತ್ತೆ ಕಾಂಚನ, ಖಂಡಿತ ಆಗುತ್ತೆ. ಸವಿ ಟ್ರಾವೆಲ್ಸ್. ಆಹಾ, ಏನ್ ತಂದಾಗೈತೆ ಅಪ್ಪಯ್ಯ. ಸರಿಯಾಗೈತಲ್ಲ ಅಳಿಯಂದ್ರೆ ಒಂಚೂರು ಲೆಫ್ಟ್ ತೊಳಿ. ಲೆಫ್ಟಾ? ಹಾ. ಲೇ ಮಗ, ತೀರಾ ಎಡಕ್ಕಾಗೋಯ್ತಲ್ಲ, ಖುಷಿ ಬಲಕ್ ತಗೊಳ್ಳ. ಇಲ್ಲ ಬೀಗ್ರೆ, ಸರಿಯಾಗಿದೆ. ಹಾ, ಹಿಂಗೆ. ಹಾ, ಓಕೆ. ಹುಷಾರಾಯ್ತಾ? ಸತ್ಯ ತುಂಬಾ ಕೆಳಗಾಯ್ತು, ಮೇಲೆ. ಹಾ, ಈಗ ಅಷ್ಟೊಂದ್ ಮೇಲೆ ಚೆನ್ನಾಗಿರಲ್ಲ, ಸ್ವಲ್ಪ ಕೆಳಗಡೆ ಇಳಿಸೋ. ಏ ಇಲ್ಲ, ಸ್ವಲ್ಪ ಮೇಲೆ. ಒಳ್ಳೆ ಕತೆ ಆಯ್ತಪ್ಪ. ಈಗ ಯಾರ ರಾಮ, ಒಬ್ಬೊಬ್ರು ಒಂದೊಂದು ಹೇಳಿ ಹೇಳಿ ಅಂತ ಕನ್ಫ್ಯೂಸ್ ಮಾಡಾಕ್ ಬಿಡ್ತೀರಾ. ಹೇಳಿ ಅಂದ್ರೆ ಹೇಳಿರಿ, ನಿಮ್ ಕೆಳಗಡೆ ಹೇಳಿರಿ. ಬರ್ಲ ಈ ಕಡೆ ನೀನು. ಅಷ್ಟೇ. ಬರ್ಲ ಮಗ. ಹಾ, ಹೇಳಿ ಇವಾಗ. ಬೀಗ್ರೆ, ಈಗ ಪರ್ಫೆಕ್ಟ್ ಆಗೈತೆ. ಅಷ್ಟೇ. ಕರೆಕ್ಟ್ ಆಗಿದೆ ಬಿಗ್ರೆ. ಸವಿ ಟ್ರಾವೆಲ್ಸ್. ವಾವ್, ಸೂಪರ್ ಆಗಿದೆ ಹೆಸರು. ಭಾವ, ನಿಮ್ಗೆ ಈ ಹೆಸರು ಹೇಗೆ ಹೊಳಿತು? ಇದರ ಅರ್ಥ ಏನು? ಭಾವ, ನಿಮ್ಗೆ ಈ ಹೆಸರು ಹೇಗೆ ಹೊಳಿತು? ಇದರ ಅರ್ಥ ಏನು? ಈ ಸವಿ ಅಂದ್ರೆ ಏನು? ಸಾವಿತ್ರಿ ಸರ್. ನೀನು ತಪ್ಪು ತಿಳ್ಕೊಂಡಿದ್ಯಾ. ಸಾ ಅಂದ್ರೆ ಸತ್ಯ, ವಿ ಅಂದ್ರೆ ವಿನುತ. ಪೂಜೆ ಮುಗಿಸಿ ಮೊದಲು ಸಾವಿತ್ರಿ, ಮೊದಲು ಆ ಬೋರ್ಡ್ಗೆ ಒಂದು ಹಾರ ಹಾಕು. ಕಾಂಚನ, ಒಂಚೂರಿ ದೀಪಕ್ಕೆ ಎಣ್ಣೆ ಹಾಕ್ಬಾಮ. ಕೊಡವ, ನಮಗೇನು ಎತ್ಕೊಂಡಿರ್ತೀನಿ. ಅಲ್ಲೆಲ್ಲೆಲ್ಲೆಲ್ಲ ಪುಟ್ಟೆ, ಖುಷಿಯಾಗಿದ್ದಾಳೆ ಅವಳು.
ಭಕ್ತಿಯಿಂದ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡ್ ಮಾಡು. ಸಾವಿತ್ರಿ, ಮಗು ಮಲಗಿದ್ಯಾ? ಇಲ್ಲ ಮಾವ, ಆಟ ಆಡ್ತಿರ್ಬೇಕು. ನಾಗರಾಜ್ ಕೊಡಿ ಮಗುನ್ ಸ್ವಲ್ಪ ಹೊತ್ತು ನಾನೇ. ಸುಶೀಲ್, ಇವತ್ತು ತುಂಬಾ ಗಾಳಿ ಇದೆ, ಮಗುನ ಎತ್ಕೊಂಡು ತುಂಬಾ ದೂರ ಹೋಗ್ಬೇಡಿ ಆಯ್ತಾ? 3 ಹೊತ್ತು ಕೆಲ್ಸ ಅಂತ ನಮ್ ಕೈಗೆ ಸಿಗಲ್ಲ ನೀವು. ಅದೇ ಬುದ್ಧಿನೇ ಹೇಳ್ಕೊಟ್ಬಿಡ್ಬೇಡಿ ಮಗುಗೂನು. ನೀನಾದ್ರೂ ಹೇಳಮ್ಮ ಸಾವಿತ್ರಿ. ದೇಶ ಸುತ್ತ ನೋಡು, ಕೋಶ ಓದ್ ನೋಡು ಅಂತಾರೆ. ಸುತ್ತಲಿ ಬಿಡಿಯತ್ತೆ ನನ್ ಮಗಳು. ತಾತನ ಜೊತೆ ಸುತ್ತಿದ್ರೆ ಬುದ್ಧಿನೂ ಬೆಳೆಯುತ್ತೆ. ಸರಿಯಾಗಿದ್ಯಾ? ನೋಡಿದ್ಯಾ, ನನ್ನ ಸೊಸೆ ಅವಳು ನನ್ನನ್ನು ಬಿಟ್ಕೊಡಲ್ಲ. ಅಲ್ಲೇ ಸರಿಯಾಗಿದ್ದೀರಾ ಮಾವ ಸೊಸೆ ಇಬ್ರು. ಅಪ್ಪ ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಿ ಕಣ. ಅಲ್ವೋ ಸತ್ಯ, ಎಲ್ಲ ಸೆಕೆಂಡ್ ಹ್ಯಾಂಡ್ ಕಾರೇ ಇದೆ. ಶುರು ಮಾಡೋವಾಗಲೇ ಒಂದು ದೊಡ್ಡ ಮಟ್ಟದಲ್ಲಿ ಶುರು ಮಾಡ್ಬೇಕಲ್ವಾ? ಇನ್ನೊಂದಷ್ಟು ಲಕ್ಷ ಇನ್ವೆಸ್ಟ್ ಮಾಡಿ ಹೊಸ ಕಾರ್ಗಳನ್ನೇ ತಗೋಬೋದಾಗಿತ್ತಾನೆ. ಬೇಡಪ್ಪ, ಸದ್ಯಕ್ಕೆ ಸೆಕೆಂಡ್ ಹ್ಯಾಂಡ್ ಗಾಡಿಗಳೇ ಸಾಕು. ಇದ್ರ ಲೋನು ಇನ್ನು 18 ತಿಂಗಳಲ್ಲಿ ತೀರುತ್ತೆ. ಅದಾದ್ಮೇಲೆ ಈಗಿರೋ 5 ಟಾಟಾ ಸುಮೋ, 2 ತವೇರ, 1 ಇನೋವನ್ನೆಲ್ಲ ಮಾರಿ 10 ಹೊಸ ಗಾಡಿಗಳು ಹಾಕ್ತೀನಿ. ತವೇರ ಬರೀ 2 ಕಾಲ್ ಸೆಂಟ್ರಿಗೆ ಅಷ್ಟೇ ಬುಕ್ ಆಗಿರೋದು. ಅದಾದ್ಮೇಲೆ 4 ಹೊಸ ಇನೋವಾ ಹಾಕಿ 5 ಸ್ಟಾರ್ ಹೋಟ್ಲಿಗೆ ಬಿಟ್ಬಿಡ್ತೀನಿ. ಟಾಟಾ ಸುಮನ್ ಮಾರಿ TT ಹಾಕ್ಬಿಡ್ತೀನಿ. ಇನ್ನು 4 ಕಾಲ್ ಸೆಂಟರ್ ಬುಕ್ ಆಗ್ಬಿಟ್ರೆ ಫುಲ್ಲು ವರ್ಕೌಟ್ ಆಯ್ತದೆ. ಇಷ್ಟೊಂದು ಲೆಕ್ಕ ಹಾಕಿದ್ರೇನ್ರಿ? ಮತ್ತೆ ವ್ಯವಹಾರ ಆದ್ಮೇಲೆ ಪಕ್ಕ ಇರ್ಬೇಕು ಸಾವಿತ್ರಿ. ಅಪ್ಪ, ನನ್ ಕನ್ಸೇನ್ ಗೊತ್ತಾ? ಇನ್ನು 5 ವರ್ಷದಾಗೆ 10 TT, 10 ಲಕ್ಸುರಿ ಕಾರ್ಗಳು, ಜೊತೆಗೆ ಒಂದು 5 ಇಂಪಾರ್ಟೆಂಟ್ ಕಾರ್ಗಳು ಇಟ್ಕೊಂಡು ಬೆಂಗಳೂರಿನಾಗೆ ನಂಬರ್ 1 ಟ್ರಾವೆಲ್ಸ್ ಆಗ್ಬೇಕು, ನಮ್ ಸವಿ ಟ್ರಾವೆಲ್ಸ್. ಆಗತ್ತೆ ಬಿಡು, ಇಷ್ಟು ಲಕ್ಷ್ಯ ಇದ್ಮೇಲೆ ಸಾಧಿಸ್ತೀಯ. ಆದ್ರೆ ಭಾವ, ನೀವ್ಯಾಕೆ ಸವಿ ಅಂತ ಹೆಸರಿಟ್ರಿ ಅಂತ ಹೇಳ್ತಾನೆ ಇಲ್ಲ. ಒಂದ್ಸಾರಿ ಹೇಳಿಲ್ಲ ಅಂದ್ಮೇಲೆ ಬಾಯಿ ಮುಟ್ಕೊಂಡು ಸುಮ್ಮನೆ ಇರ್ಬೇಕು. ಮತ್ತೆ ಅದನ್ನೇ ಕೆದಕ್ತಾ ಇರ್ಬಾರ್ದು. ಅದೇ ಯಾಕೆ ಅಂತ. ಅದನ್ನ ಕಟ್ಕೊಂಡು ನಿನ್ಗೆ ಏನಾಗಬೇಕಾಗಿದೆ? ಬೀಗ್ರೆ, ಒಂದ್ ನಿಮಿಷ ಬನ್ನಿ ಹೇಳ್ತೀನಿ. ಕಾಂಚನ, ಹೋದ್ಸಲ ಇದೇ ಹೆಸರಿನಲ್ಲಿ ಟ್ರಾವೆಲ್ ಶುರು ಮಾಡಿದ್ದೀನಾನೆ. ಸತ್ಯ ಮತ್ತೆ ವಿನೂತನ ಪೊಲೀಸರು ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದು. ಅದೇ ವಿಷಯನ ಮತ್ತೆ ಯಾಕೆ ಕೆದಕ್ಬೇಕು ಅಂತ ಬೀಗರಿಗೆ ಕೋಪ ಬಂದಿದೆ ಅಷ್ಟೇ. ನೀನು ಈ ವಿಷಯ ಇಲ್ಲಿಗೆ ಬಿಟ್ಬಿಡಮ್ಮ. ಹೌದಾ? ನನ್ಗೇನ್ ಗೊತ್ತಿತ್ತು ಅತ್ತೆ. ಅಲ್ಲ, ಭಾವ ಮುಂಚೆನೆ ಟ್ರಾವೆಲ್ಸ್ ಓಪನ್ ಮಾಡಿದ್ರ? ಹಾಗಿದ್ರೆ ಮತ್ತೆ ಯಾಕೆ ಇನಾಗ್ರೇಷನ್ ಮಾಡ್ಬೇಕಾಗಿತ್ತು? ಶುರು ಮಾಡ್ಬೇಕು ಅಂತ ಹೋಗಿದ್ದ ಕಣವ, ಏನೇನು ಆಗೋಯ್ತು. ಹಳೇದ್ನೆಲ್ಲ ಈಗ ಯಾಕೆ ನೆನೆಸ್ತೀಯಾ? ಅಲ್ಲ, ಹೀಗೆಲ್ಲ ಆಗಿದ್ರು ಮತ್ತೆ ಇದೇ ಹೆಸರು ಯಾಕೆ ಇಡ್ಬೇಕಾಗಿತ್ತು? ಸುಮ್ಮನೆ ಎಂಬರೈಸ್ ಆಗೋದು ತಪ್ಪಿತ್ತು. ನನ್ನ ಭಾವನ ಹತ್ರ ಹೋಗಿ ಸಾರಿ ಕೇಳ್ತೀನಿ. ಕಾಂಚನ, ದಯವಿಟ್ಟು ನೀನು ತೆಪ್ಪಗಿದ್ಬಿಡಮ್ಮ. ಸಂತೋಷಕ್ಕೆ ಹಾಡು. ನಾ ಎಷ್ಟು ಬೇಡ ಅಂದ್ರೂ ಕೊನೆಗೂ ಸಾಧಿಸ್ಬಿಟ್ರಿ. ಸಾಧಿಸೋದು ಈಗ ಶುರು ಆಗೈತೆ ಸಾವಿತ್ರಿ, ಬೇಡ ಅನ್ಬೇಡ. ಬೇಡ ಅಂತ ಅಂತೀನ, ಆದ್ರೆ ನನಗೆ ನಿಮ್ ಸಾಲದ್ದೇ ಭಯ ಆಗಿತ್ತು. ನಿಮ್ ಲೆಕ್ಕಾಚಾರ ಕೇಳಿದ್ಮೇಲೆ ನಾನ್ ಅನ್ಕೊಂಡಾಗ ಏನು ಆಗಲ್ಲ ಅನ್ನೋ ಧೈರ್ಯ ಬಂದಿದೆ. ಅಂದ್ರೆ ಏನು? ನಿನ್ ಗಂಡ ಪೆದ್ದ, ಅವನಿಗೇನು ಗೊತ್ತಾಯ್ಕಿಲ್ಲ ಅಂತ ಅನ್ಕೊಂಡಿದ್ಯಾ ಅಲ್ವಾ? ಪೆದ್ದ ಅಂತ ಅನ್ನ, ಮುಗ್ಧ. ನಿಮ್ ಮುಗ್ಧತೆನ ಈ ಕೆಟ್ಟ ಜಗತ್ತು ಎಲ್ಲಿ ದುರುಪಯೋಗ ಪಡಿಸ್ಕೊಳ್ಳುತ್ತೋ ಅನ್ನೋ ಭಯ ಅಷ್ಟೆ. ಇಲ್ಲ ಸಾವಿತ್ರಿ, ಒಳ್ಳೆಯವರಿಗೆ ಯಾವತ್ತೂ ಒಳ್ಳೆಯವರೇ ಸಿಗ್ತಾರೆ. ಮೋಸ ವಂಚನೆ ಮಾಡೋರಿಗೆ ಕಾಲನೇ ಪಾಠ ಕಲಿಸ್ತದೆ. ಅದಕ್ಕೋಸ್ಕರ ನಾವು ಬದಲಾಗಿ ನಮ್ಮ ನೆಮ್ಮದಿನ ಯಾಕೆ ಹಾಳು ಮಾಡ್ಕೋಬೇಕು ಹೇಳು? ಈಗ ಅಮ್ಮಾಜಿನ ನೋಡು, ಏನಾಯ್ತು? ನಮಗೆ ಮೋಸ ಮಾಡಕ್ಕೆ ನೋಡಿದ್ರು, ನನ್ನ ಒಳ್ಳೆತನನ ಬಳಸ್ಕೊಳಕ್ಕೆ ನೋಡಿದ್ರು, ಅದು ಅವರಿಗೆ ತಿರ್ಮಂತ್ರ ಆಯಿತು. ಹಾಗಂತ ನಂಗೆ ಸಿಗೋರಲ್ಲ ಮೋಸಗಾರರು ಅಂತ ಯಾವಾಗಲೂ ಅನುಮಾನ ದೃಷ್ಟಿ ಇಟ್ಕೊಂಡು ನಾನಾಕೆ ಹಿಂಸೆ ಪಡಲಿ? ಅದು ನಿಜ. ನಾವು ಕಂಡಂತೆ ನಮ್ಮ ಜಗತ್ತು ಎಲ್ಲರಲ್ಲೂ ಎಲ್ಲದರಲ್ಲೂ ಒಳ್ಳೆಯದನ್ನೇ ಕಾಣೋಣ.